ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹ್ಯಾಪಿ ಸಂಡೇ. ಇವತ್ತು ಎಲ್ಲರ ಮನೇಲಿ ಚಿಕನ್ ಮಟನ್ ಫಿಶ್. ನಾನು ಆ್ಯಕ್ಚುಲಿ ಬಿಫೋರ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇವತ್ತು ಸಂಡೇ, ಸೊ ಇವತ್ತು ವರ್ಕ್ ಇಲ್ಲ ಅಂದರೆ ಅಂಗಡಿಗೆ ಹೋಗಿ ಚಿಕನ್ ಊಟ ಅಂತ ಬಟ್ ವರ್ಕ್ ಇದ್ದಿದ್ದರಿಂದ ಸೊ ಊಟ ಮಾಡಬೇಕಂತ ಚಿಕನ್ ಬಿರಿಯಾನಿ ತಂದೆ. ನನಗೆ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ. ನಮ್ಮ ಸೈಡಲ್ಲೆಲ್ಲ ಸಿಗುತ್ತೆ ತುಂಬ ನೇರಳೆ ಹಣ್ಣು. ಸೊ ದುಡ್ಡು ಕೊಟ್ಟು ತೊಗೋಬೇಕಂತಿಲ್ಲ, ತುಂಬ ಸಿಗುತ್ತೆ, ಮರಗಳೆಲ್ಲ ಇರುತ್ತೆ, ಸೊ ಸಿಗುತ್ತೆ. ಸೊ ಇಲ್ಲಿ ಏನಂದರೆ ನಾನು ನೇರಳೆ ಹಣ್ಣು ನನ್ನ ಮುಂದೆ ಪಾಸ್ ಆಯಿತು ಅಂದರೆ ಸೇಲ್ ಮಾಡ್ತಾ ಹೋಗ್ತಿದ್ರು ಒಬ್ಬರು ಅಜ್ಜ. ಸೊ ನಾನು ಕೇಳಿದಾಗ ಎಷ್ಟು ನೇರಳೆ ಹಣ್ಣು ಅಂತ ಕೇಳಿದಾಗ ಅವರು 70 ರುಪೀಸ್ ಅಂದರು. ಸೊ ನನಗೆ 10 ರುಪೀಸಿಗೆ ಕೊಡ್ತೀರಾ ನಾನು ಕೇಳಿದಾಗ ನಂಗೆ ಅವರು ಅಂದರು 10 ರುಪೀಸ್ಗೆ ಒಂದು ನೇರಳೆ ಹಣ್ಣು ಬರುತ್ತೆ, ಸೊ ಸಾಕಾ ಅಂದರು. ಸೊ ನಂಗೆ ಶಾಕ್ ಆಯಿತು ಇಷ್ಟು ರೇಟಾ ಅಂತ. ಬಟ್ ನಂಗೆ ತುಂಬಾ ಆಸೆ ಆಗ್ತಿತ್ತು. ಬಟ್ ನನಗೆ ಇವತ್ತು ಸಂಜೆ ನೋಡಬೇಕಾದ್ರೆ ನೇರಳೆ ಹಣ್ಣು ಹೇಗೇನು ಸಿಕ್ತು ಎಷ್ಟು ಅಂತ ಕೇಳಿದ್ದಕ್ಕೆ 60 ರುಪೀಸ್ ಅಂತ ಹೇಳಿದರು. ಸೊ ನನಗೆ ತೊಗೋಬೇಕಂತ ಆಸೆ ಆಯಿತು. ಮತ್ತು ಇವತ್ತು ನಾವು ನೇರಳೆ ಹಣ್ಣು ತಗೊಂಡ್ವಿ. ಸೊ ನೇರಳೆ ಹಣ್ಣು ಬಂದುಬಿಟ್ಟು ನನಗೇನೂ ಗೊತ್ತಿಲ್ಲ, ನಮ್ಮ ಊರಲ್ಲಿ ಹಾಕೋ ನೇರಳೆ ಹಣ್ಣು ಚಿಕ್ಕ ಚಿಕ್ಕದಿರುತ್ತೆ, ಇಲ್ಲಿ ನೋಡಬೇಕಾದ್ರೆ ದೊಡ್ಡದಾಗಿದೆ. ಸೊ ಇದು ಅಷ್ಟು ಟೇಸ್ಟ್ ಇಲ್ಲ. ಬಟ್ ನಮ್ಮ ಊರಲ್ಲಿ ಹಾಕೋ ನೇರಳೆ ಹಣ್ಣು ತುಂಬ ಟೇಸ್ಟ್ ಇರುತ್ತೆ, ನೋಡೋಕೆ ಚಿಕ್ಕದು ಇದ್ದರು. ಬಟ್ ನನಗೆ ಏನು ಗೊತ್ತಿಲ್ಲ ಇದು ಅಂದರೆ ಏನು ಮಾಡ್ತಾರೆ, ಇದು ಹೆಂಗೆ ನೇರಳೆ ಹಣ್ಣು ಮಾಡಿರೋದು, ಇದು ಕರೆಕ್ಟ್ ಮರದಲ್ಲಿ ಬೆಳೆದಿರೋದಾ ಅಲ್ಲ ಏನಾದರೂ ಕೆಮಿಕಲ್ ಮಿಕ್ಸ್ ಮಾಡಿರೋದಾ ಅಂತ ಅಂದ್ಕೊಳ್ತಿದ್ದೆ. ಆದರೆ ನಮ್ಮ ಸೈಡಲ್ಲಿ ಆಗೋ ನೇರಳೆ ಹಣ್ಣು ಅಷ್ಟು ರುಚಿ ಏನೂ ಇರಲಿಲ್ಲ. ನಂತರ ನನಗೆ ಏನಂದರೆ ಪಡ್ಡು ಅಂತ ಹೇಳ್ತಿದ್ರು, ಪಡ್ಡು. ಸೊ ಪಡ್ಡು ಅಂದರೆ ನನಗೆ ಏನಂತಲೇ ಗೊತ್ತಿರಲಿಲ್ಲ ಕನ್ನಡದಲ್ಲಿ ಪಡ್ಡು ಅಂದರೆ. ಸೊ ನಾನು ಫಸ್ಟ್ ಟೈಮ್ ಪಡ್ಡು ಅಂತ ತೊಗೊಂಡೆ. ಸೊ ಪಡ್ಡು ಅಂದರೆ ನಮ್ಮೂರ ಸ್ಟೈಲಲ್ಲಿ ಅಪ್ಪದಡ್ಡ್ಯ ಅಂತ ಹೇಳ್ತಾರೆ. ಸೊ ಅದನ್ನೇ ಕನ್ನಡದಲ್ಲಿ ಬ್ಯಾಂಗ್ಳೂರಲ್ಲಿ ಪಡ್ಡು ಅಂತಾರೆ. ಸೊ ನಂಗೆ ಅದು ಇಷ್ಟನೇ ಅಲ್ಲ. ನಾನು ಪಡ್ಡು ಏನಾದರೂ ಸ್ಪೆಷಲ್ ಇರ್ಬೋದು ಅಂತ ಅಂದ್ಕೊಂಡು ಪಡ್ಡುನ ತಗೊಂಡೆ. ಸೊ ಅದು ಪಡ್ಡು ಬಂದು ನಮ್ಮ ಸೈಡಲ್ಲಿ ಇರುವಂಥ ಅಪ್ಪದಡ್ಡಿಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಪಡ್ಡು ಹೇಳ್ತಾರೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಎಲ್ಲ ವಿಡಿಯೋಗೆ ಸಪೋರ್ಟ್ ಮಾಡಿ. ಬಾಯ್.